ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಸತೀಶ್ ಕನಕಪುರ. ಡಂಕಿ ಬಾಲಿವುಡ್ ಬಾದ್ಶಾ ಶಾರುಖ್ ಖಾನ್ ಅವರಿಗೆ ಈ ವರ್ಷದಲ್ಲಿ ಹ್ಯಾಟ್ರಿಕ್ ಕನಸನ್ನು ಮೂಡಿಸಿದಂತಹ ಒಂದು ಚಿತ್ರ ಅಂದ್ರೆ ತಪ್ಪಲ್ಲ. ಏನು ಪಠಾಣ್ ಮತ್ತು ಜವಾನ್ ಹಿಟ್ಗಳ ನಂತರ ಇದೇ ವರ್ಷ ಏನು ಡಂಕಿ ಸಿನಿಮಾ ರಿಲೀಸ್ ಆಗ್ತಿತ್ತು. ಈ ಒಂದು ಚಿತ್ರದ ಮೇಲೆ ಅವರ ಅಭಿಮಾನಿಗಳಲ್ಲೂ ಸಾಕಷ್ಟು ನಿರೀಕ್ಷೆ ಇತ್ತು. ಈಗ ಆ ನಿರೀಕ್ಷೆಯನ್ನು ಫುಲ್ಫಿಲ್ ಮಾಡಿದೆ ಡಂಕಿ ಅಂತ ಅನ್ಬೋದು. ರಾಜ್ಕುಮಾರ್ ಹಿರಾನಿ ಹಾಗೂ ಶಾರುಖ್ ಖಾನ್ ಅವರ ಈ ಒಂದು ಕಾಂಬಿನೇಷನ್ ಬಗ್ಗೆ ಒಂದು ದೇಶಾದ್ಯಂತ ಮಾತ್ರವಲ್ಲ ವಿಶ್ವದಾದ್ಯಂತ ಇರುವಂತಹ ಶಾರುಖ್ ಖಾನ್ ಅವರ ಅಭಿಮಾನಿಗಳಲ್ಲಿ ಒಂದು ಕುತೂಹಲವನ್ನು ಹೆಚ್ಚಿಸಿತು. ಇವತ್ತು ಆ ಒಂದು ಕುತೂಹಲಕ್ಕೆ ಒಂದು ಉತ್ತರ ಸಿಕ್ಕಿದೆ ಅಂತ ಅನ್ಬೋದು. ಏನು ಸಾಕಷ್ಟು ದಿನಗಳಿಂದ ಪಠಾಣ್ ಜವಾನ್ ನೋಡಿ ಏನು ಕಾತರದಿಂದ ಕಾಯ್ತಿದ್ದಂತ ಅಭಿಮಾನಿಗಳು ಇವತ್ತು ಈ ರಾಜ್ಯದ ವಿಶ್ವದಾದ್ಯಂತ ಈ ಒಂದು ಸಿನಿಮಾವನ್ನು ನೋಡುವ ಮುಖಾಂತರ ಡಂಕಿಯನ್ನು ಭರ್ಜರಿಯಾಗಿ ವೆಲ್ಕಮ್ ಮಾಡಿದ್ದಾರೆ ಅಂತ ಅನ್ಬೋದು. ಇನ್ನು ಈ ಡಂಕಿ ಚಿತ್ರದ ಬಗ್ಗೆ ಹೇಳೋದಾದ್ರೆ ಲೈನಲ್ಲಿ ನಾವು ಹೇಳೋದಾದ್ರೆ ಈ ನಗಿಸೋದರ ಜೊತೆಗೆ ಎಮೋಷನಲ್ ಆಗಿ ಕೂಡ ಕನೆಕ್ಟ್ ಆಗುವಂತ ಒಂದು ಸಿನಿಮಾ ಅಂತ ಅನ್ಬೋದು. ತುಂಬಾ ವರ್ಷಗಳ ನಂತರ ಅಂದ್ರೆ 3 Idiots ಆದ ನಂತರ ಒಂದು ಮೆಗಾ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾವನ್ನು ಕೊಟ್ಟಿದ್ದಾರೆ ರಾಜ್ಕುಮಾರ್ ಹಿರಾನಿ ಅನ್ನುವಂಥದ್ದು ಡಂಕಿ ಸಿನಿಮಾ ನೋಡಿರುವವರ ಮಾತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಒಂದು ಜೋಡಿ ಒಂದಾದಾಗ ಒಂದು ನಿರೀಕ್ಷೆ ಇತ್ತು. ಯಾಕಂದ್ರೆ 2023ರಲ್ಲಿ ಪಠಾಣ್ ಮತ್ತು ಜವಾನ್ 2 ಸಿನಿಮಾಗಳು ಕೂಡ ಮಾಸ್ ಎಂಟರ್ಟೈನ್ಮೆಂಟ್ ಚಿತ್ರಗಳಾದ್ರೆ ಹಿರಾನಿಯವರ ಜೊತೆ ಬರ್ತಿರುವಂತ ಸಂದರ್ಭದಲ್ಲಿ ಇದು ಯಾವ ಜಾನರ್ನಲ್ಲಿ ಇರುತ್ತೆ, ಇದು ಕೂಡ ಮಾಸ್ ಆಕ್ಷನ್ ಪ್ರಿಯರಿಗೆ ಒಂದು ಭರ್ಜರಿಯಾದಂತ ಭೋಜನ ಆಗಿರ್ತಾ ಈ ತರದ ಒಂದಷ್ಟು ನಿರೀಕ್ಷೆ ಇತ್ತು. ಆದರೆ ರಾಜ್ಕುಮಾರ್ ಹಿರಾನಿ ಅವರು ಅವರ ಹಿಂದಿನ ಶೈಲಿಯಂತೆ ಒಂದು ಕೌಟುಂಬಿಕ ಚಿತ್ರವನ್ನೇ ಕೊಟ್ಟಿದ್ದಾರೆ ಅಂತಾನೆ ಅನ್ಬೋದು. ಒಂದು ನಗಿಸೋದರ ಜೊತೆಗೆ ಭಾವನಾತ್ಮಕವಾಗಿ ಕೂಡ ಕನೆಕ್ಟ್ ಆಗೋದ್ರಲ್ಲಿ ಡಂಕಿ ಸಿನಿಮಾ ಯಶಸ್ವಿ ಆಗಿದೆ ಅನ್ಬೋದು. ಸೊ 5 ಗಂಟೆಗೆ ಏನು ಸಾಕಷ್ಟು ದಿನಗಳಿಂದ ಕಾಯ್ತಿದ್ದಂತ ಶಾರುಖ್ ಖಾನ್ ಅವರ ಅಭಿಮಾನಿಗಳು ಇವತ್ತು ಬೆಳಗಿನ ಜಾವ 5 ಗಂಟೆಗೆ ಡಂಕಿ ಸಿನಿಮಾವನ್ನು ನೋಡುವ ಮುಖಾಂತರ ಒಂದು ಮೆಚ್ಚಿದ್ದಾರೆ ಅಂತ ಅನ್ಬೋದು. ಸೊ ಈಗ ಸಾಲು ಫುಲ್ ಹೌಸ್ಗಳು ವಿಶ್ವದಾದ್ಯಂತ ಭರ್ಜರಿಯಾಗಿ ರೋಡ್ ಆಗ್ತಿದೆ. ಇನ್ನು ಅಭಿಮಾನಿಗಳು ಕೂಡ ಮತ್ತೊಂದು 1000 ಕೋಟಿಯ ಒಂದು ಸಿನಿಮಾ ಲೋಡ್ ಆಗ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ಶಾರುಖ್ ಖಾನ್ ಅವರ ಡಂಕಿ ಸಿನಿಮಾ ಬಗ್ಗೆ ಮಾತಾಡ್ತಿರೋದು. ಒಟ್ಟಾರೆಯಾಗಿ ಈ ಒಂದು ಚಿತ್ರ ಏನಿದೆ ರಾಜ್ಕುಮಾರ್ ಹಿರಾನಿ ಅವರು ತಮ್ಮದೇ ಶೈಲಿಯಲ್ಲಿ ಒಂದು ಸಿನಿಮಾವನ್ನು ಮಾಡಿ ಮತ್ತೊಮ್ಮೆ ಒಂದು ಸಕ್ಸಸ್ಫುಲ್ ಆದಂತಹ ಒಂದು ಹಿಟ್ ಸಿನಿಮಾವನ್ನು ಕೊಟ್ಟಿದ್ದಾರೆ. ಈ ಒಂದು ಚಿತ್ರವನ್ನು ರಾಜ್ಕುಮಾರ್ ಹಿರಾನಿ ಅವರನ್ನು ಹೊರತುಪಡಿಸಿ ಬೇರೆ ಯಾರೇ ಮಾಡಿದ್ರು ಕೂಡ ಈ ಒಂದು ಚಿತ್ರವನ್ನು ಪ್ರೇಕ್ಷಕರಿಗೆ ಕನೆಕ್ಟ್ ಮಾಡೋದ್ರಲ್ಲಿ ಎಡವುತ್ತಿದ್ರು. ಆದರೆ ಹಿರಾನಿ ಅವರು ಎಲ್ಲೂ ಕೂಡ ಎಡವದೆ ಈ ಒಂದು ಚಿತ್ರವನ್ನು ಅವರ ಅಭಿಮಾನಿಗಳಿಗೆ ತಲುಪಿಸೋದ್ರಲ್ಲಿ ಖಂಡಿತವಾಗಿ ಸಂಪೂರ್ಣ ಯಶಸ್ವಿ ಆಗಿದ್ದಾರೆ ಅನ್ನುವಂಥದ್ದು. ಇನ್ನು ಚಿತ್ರದಲ್ಲಿ ಬರುವಂತಹ ಪ್ರತಿಯೊಂದು ಪಾತ್ರಗಳು ಕೂಡ ವಿಕ್ಕಿ ಕೌಶಲ್ ಇರ್ಬೋದು, ತಾಪ್ಸಿ ಪನ್ನು, ಪ್ರತಿಯೊಂದು ಪಾತ್ರಗಳು ಕೂಡ ಶಾರುಖ್ ಖಾನ್ ಅವರ ಪಾತ್ರಗಳಷ್ಟೇ ಅವರ ಸಿನಿಮಾ ನೋಡಿದವರಿಗೆ ಕನೆಕ್ಟ್ ಆಗುವಂಥದ್ದು. ಪ್ರತಿಯೊಂದು ಫ್ರೇಮ್ನಲ್ಲೂ ಕೂಡ ಅದ್ಭುತವಾದಂತಹ ಒಂದು ಚಿತ್ರಕಥೆಯನ್ನು ಕಟ್ಟಿಕೊಡೋದ್ರಲ್ಲಿ ಹಿರಾನಿ ಅವರು ಸಕ್ಸಸ್ ಆಗಿದ್ದಾರೆ. 3 Idiots ಆದ ನಂತರ ಮತ್ತೊಂದು ಬ್ಲಾಕ್ ಬಸ್ಟರ್ ಸಿನಿಮಾವನ್ನ ಹಿರಾನಿ ಅವರು ಕೊಟ್ಟಿದ್ದಾರೆ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ. ಏನು ಗೌರಿ ಖಾನ್ ಅವರು ನಿರ್ಮಾಣದ ಈ ಒಂದು ಚಿತ್ರ ಈಗಾಗಲೇ ಮೊದಲ ದಿನವೇ ಭರ್ಜರಿಯಾದಂತಹ ಒಂದು ಹೌಸ್ಫುಲ್ ಪ್ರದರ್ಶನ ಕಾಣ್ತಿರುವಂತದ್ದು. ಅದನ್ನು ಹೊರತುಪಡಿಸಿದರೆ ಡಂಕಿ ಚಿತ್ರದ ಬಗ್ಗೆ ಒಂದು ಸ್ವಲ್ಪ ನಿರಾಶೆ ಆಗಿರುವಂತದ್ದು ಮಾಸ್ ಪ್ರಿಯರಿಗೆ ಅನ್ಬೋದು. ಏನು ಪಠಾಣ್ ಮತ್ತು ಜವಾನ್ ಈ ಚಿತ್ರಗಳನ್ನು ನೋಡಿದ್ದಂತವರು ಆಕ್ಷನ್ ಪ್ರಿಯರ್ ಏನಿದ್ರು ಆ ಆಕ್ಷನ್ ಪ್ರಿಯರಿಗೆ ಡಂಕಿ ಸ್ವಲ್ಪ ನಿರಾಸೆ ಮೂಡಿಸುತ್ತೆ ಅನ್ಬೋದು. ಯಾಕೆಂದ್ರೆ ಸಿನಿಮಾದಲ್ಲಿ ಮಾಸ್ ಪ್ರಿಯರು ಎಕ್ಸ್ಪೆಕ್ಟ್ ಮಾಡಿದ್ದಂತಹ ಒಂದು ಆಕ್ಷನ್ ಸೀಕ್ವೆನ್ಸ್ ಗಳನ್ನು ನಾವು ನೋಡೋದಕ್ಕಾಗಲ್ಲ. ಅದರಲ್ಲೂ ಜವಾನ್ ಪಠಾಣ್ ಈ ವರ್ಷದಲ್ಲಿ ಬಂದಂತ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ. ಈ 2 ಚಿತ್ರಗಳಲ್ಲೂ ಕೂಡ ಆಕ್ಷನ್ ಏನದು ಅದು ಶಾರುಖ್ ಖಾನ್ ಅವರ ಅಭಿಮಾನಿಗಳು ಈ ಹಿಂದೆ ಎಕ್ಸ್ಪೆಕ್ಟ್ ಮಾಡದ ರೀತಿಯಲ್ಲಿ ಇದ್ದಂತ ಒಂದು ಆಕ್ಷನ್ ಸೀಕ್ವೆನ್ಸ್ ಗಳನ್ನ ಗಮನಿಸಿದ್ವಿ. ಸೊ ಆದರೆ ಈ ಒಂದು ಚಿತ್ರದಲ್ಲಿ ಯಾವುದೇ ತರದ ಒಂದು ಮಾಸ್ ಎಲಿಮೆಂಟ್ಸ್ ಇಲ್ಲದೆ ಇರುವಂತದ್ದು ಮಾಸ್ ಪ್ರಿಯರಿಗೆ ಒಂದು ಸ್ವಲ್ಪ ನಿರಾಸೆ ಅನ್ನೋದು ಹೊರತುಪಡಿಸಿದ್ರೆ ಖಂಡಿತವಾಗ್ಲೂ ಕೂಡ ಡಂಕಿ ಸಿನಿಮಾ ಫ್ಯಾಮಿಲಿ ಓರಿಯೆಂಟೆಡ್ ಕೌಟುಂಬಿಕ ಸಮೇತ ಕುಟುಂಬದವರ ಸಮೇತವಾಗಿ ಬಂದು 2 ಗಂಟೆ 41 ನಿಮಿಷ ಥಿಯೇಟರ್ ನಲ್ಲಿ ಯಾವುದೇ ಮುಜುಗರ ಇಲ್ಲದೆ ಕುಳಿತು ನೋಡುವಂತ ಒಂದು ಸಿನಿಮಾ ಅಂದ್ರೆ ಡಂಕಿ ಅಂತ ಅನ್ಬೋದು. ಒಟ್ಟಾರೆಯಾಗಿ ಈ ವರ್ಷದಲ್ಲಿ ಮತ್ತೊಂದು ಹಿಟ್ ಸಿನಿಮಾ ಕೊಡುವ ಮುಖಾಂತರ ಶಾರುಖ್ ಖಾನ್ ಅವರು ಹ್ಯಾಟ್ರಿಕ್ ಲಿಸ್ಟ್ಗೆ ಸೇರ್ತಾರೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂದ್ರೆ ಆ ರೀತಿಯಾದಂತಹ ಒಂದು ಓಪನಿಂಗ್ ಸಿಕ್ಕಿರುವಂತದ್ದು ಡಂಕಿ ಚಿತ್ರ. ಈಗ ಒಟ್ಟಾರೆಯಾಗಿ ಅವರ ಅಭಿಮಾನಿಗಳು ಈ ಒಂದು ಸಿನಿಮಾವನ್ನು ಭರ್ಜರಿಯಾದಂತಹ ಒಂದು ವೆಲ್ಕಮ್ ಕೊಡುವ ಮುಖಾಂತರ ವೆಲ್ಕಮ್ ಮಾಡಿದ್ದಾರೆ. ಅದರ ಜೊತೆಗೆ ಸಖತ್ತಾದಂತಹ ರಿವ್ಯೂ, ಭರ್ಜರಿ ಕಲೆಕ್ಷನ್ ಮುಖಾಂತರ ಡಂಕಿ ಫಸ್ಟ್ ಡೇ ಕಮಾಲ್ ಮಾಡಿದೆ ಅಂತ ಅನ್ಬೋದು. ಸೂಪರ್ ಬಟ್ ದ ಮೂವಿ ಇಸ್ ಗುಡ್, ವೆರಿ ನೈಸ್ ಮೂವಿ, ಆಸಮ್, ಸೂಪರ್ ಹಿಟ್ ಮೂವಿ ಇಸ್ ಆಸಮ್, ಲವ್ ಸ್ಟೋರಿ ಇಸ್ ಸೂಪರ್, ನೋಡಬಹುದು 100 days ಪಕ್ಕ. ಇಟ್ ವಾಸ್ ಕ್ವೈಟ್ ಓಕೆ, ನಾಟ್ ಸೋ ಗುಡ್, ಇಟ್ಸ್ ಓಕೆ. ಡಂಕಿ ಸ್ಟೋರಿ ಸೂಪರ್ ಆಗಿದೆ, ಸ್ವಲ್ಪ ನೋಡಬಹುದು, ಚೆನ್ನಾಗೈತೆ, ನೋಡಬಹುದು. ಆಸಮ್ ಸ್ಟೋರಿ ಇಟ್ಸ್ ವೆರಿ ಟ್ರೂ.
ನಾಟ್ ಪಿಕೆ ಬಟ್ ಆವರೇಜ್ ಮೂವಿ. ಆವರೇಜ್ ಸೂಪರ್ ನೋಡ್ಬೋದು. ಎಕ್ಸಲೆಂಟ್. Say anything on SRK movie? It is fabulous. ಸಕ್ಕತ್ತಾಗಿದೆ ಸರ್. This one is a very nice movie. It is a family movie after a very long time in Bollywood. So it's a must-watch movie. Lovely movie and very emotional. Really nice. सर मूवी इज ऑसम. मूवी के ऊपर 4 लाइन लिखा है मैंने. जिम्मेवारी की बोझ लिए हम निकले अपने घर से. घर परिवार भूखा ना रहे, बस इसी बात का डर है. बच्चों की नहीं पता ही चाहने वालों को आंखें उन्हीं की ढूंढे देखना डर से. बस इसी बात का इंतजार है, कब लौटेंगे अपने देश फिर से. थैंक यू. ಲವ್ ಇಟ್, ಸಕ್ಕತ್ತಾಗಿದೆ. ಶಾರುಖ್ ಖಾನ್ ಫ್ಯಾನ್ಸ್ ಎಲ್ಲರೂ ಇಷ್ಟಪಟ್ಟೆ ಬರ್ತಾರೆ. ಶಾರುಖ್ ಖಾನ್ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಆಕ್ಟಿಂಗ್ ಅಂತೂ ಹೇಳ್ಬೇಕಾಗಿಲ್ಲ. ರಾಜ್ಕುಮಾರ್ ಹಿರಾನಿ ಮೂವಿ ಆಗಿರೋದ್ರಿಂದ ಸ್ಟ್ಯಾಂಡರ್ಡ್ಸ್ ಇದೆ. 3 ಮೂವಿನೂ ಶಾರುಖ್ ಖಾನ್ ಫಸ್ಟ್ ಡೇ ಫಸ್ಟ್ ಶೋ ನೋಡಿರೋದು ಟೋಟಲಿ ವರ್ತ್ ಇಟ್. ಎಲ್ಲರೂ ನೋಡ್ಬೇಕು. ಡಂಕಿ ಚೆನ್ನಾಗಿದೆ ಮೂವಿ, ಎಲ್ಲರೂ ನೋಡ್ಬೇಕು. ಸೂಪರ್ಬ್ ಆಗಿದೆ, ನೋಡಿ. ಚೆನ್ನಾಗಿದೆ, ಫ್ಯಾಮಿಲಿ ಮೂವಿ, ಎಲ್ಲರೂ ನೋಡಬಹುದು. ಡೈರೆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ರಾಜ್ಕುಮಾರ್ ಹಿರಾನಿ ಅಂದ್ರೇನು ಏನು ಹೇಳಕ್ಕೆ ಆಗಲ್ಲ. ಔಟ್ಸ್ಟ್ಯಾಂಡಿಂಗ್ ಡೈರೆಕ್ಷನ್ ಸೂಪರ್ಬ್ ಇದೆ. ಸ್ಟೋರಿ ಲೈನು, ಆಕ್ಟಿಂಗು ಎಲ್ಲದನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. Especially the social message what SRK has given, it's amazing. ಒಟ್ನಲ್ಲಿ ಈ ವರ್ಷದಲ್ಲಿ ಶಾರುಖ್ ಖಾನ್ ಅವರು ಪಠಾಣ್, ಜವಾನ್ ನಂತರ ಡಂಕಿ ಮೂಲಕ ಹ್ಯಾಟ್ರಿಕ್ ಬಾರಿಸಿದ್ರು ಅನ್ನೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಹೇಳ್ಬೋದು. ಇದು ನಮ್ಮ ಇವತ್ತಿನ ಒಂದು ವಿಶೇಷವಾದಂತಹ ವಿಚಾರವಾಗಿತ್ತು. ನಾಳೆ ಕೂಡ ಇದೇ ರೀತಿಯ ಒಂದು ವಿಶೇಷವಾದಂಥ ಕಂಟೆಂಟ್ ಮುಖಾಂತರ ನ್ಯೂಸ್ 18 ಡಿಜಿಟಲ್ ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.